ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಸ್ನೇಹಗಳು, ಸಂಬಂಧಗಳು, ವಿಶ್ವಾಸಗಳು ಆಗಾಗ ಬದಲಾಗ್ತಾ ಹೋಗ್ತಾ ಇರುತ್ತವೆ. ಇವತ್ತು ಸ್ನೇಹಿತನಾಗಿದ್ದವನು ನಾಳೆ ಇದ್ದಕ್ಕಿದ್ದ ಹಾಗೆ ಶತ್ರು ಆಗಿಬಿಡಬಹುದು. ಇದು ಮನುಷ್ಯರಿಗಷ್ಟೇ ಅಲ್ಲ, ದೇಶಗಳಿಗೆ ಕೂಡ ಅನ್ವಯ ಆಗುತ್ತೆ. ದೇಶ ಅಂದ್ರೇನು? ಅದು ಕೂಡ ಮನುಷ್ಯರಿಂದಲೇ ನಿರ್ಮಿತವಾದದ್ದು ಮತ್ತು ಮನುಷ್ಯರೇ ಆಳ್ವಿಕೆ ಮಾಡ್ತಾ ಇರುತ್ತಾನೆ. ಇತ್ತೀಚಿನ ದಿನಗಳಲ್ಲಿ ವಿಶ್ವಮಟ್ಟದಲ್ಲಿ ಆಗ್ತಾ ಇರೋ ಸಾಕಷ್ಟು ಸ್ನೇಹ, ದ್ವೇಷಗಳು, ಸಂಬಂಧ ಸುಧಾರಣೆಗಳು, ಮೈತ್ರಿ ಒಪ್ಪಂದಗಳ ಬಗ್ಗೆ ನಿಮಗೆ ಹಿಂದೆನೇ ಹೇಳಿದ್ದೀನಿ. ಈಗ ಇಸ್ರೇಲ್ ಒಂದು ಅತ್ಯದ್ಭುತವಾದ ನಿರ್ಧಾರವನ್ನು ಕೈಗೊಂಡಿದೆ. ಅದು ಭಾರತವನ್ನು ತನ್ನ ಸರ್ವಕಾಲಿಕ ಹಾಗೂ ಶಾಶ್ವತ ಮಿತ್ರ ಅಂತ ಪರಿಗಣಿಸ್ತಾ ಇದೆ. ಭಾರತಕ್ಕೆ ಯಾವುದೇ ಸಹಕಾರ ಕೊಡೋದಕ್ಕೆ ಕೂಡ ನಾವು ಸಿದ್ಧ ಅಂತ ಹೇಳ್ತಾ ಇದೆ ಇಸ್ರೇಲ್. ಇಸ್ರೇಲ್ನ ಈ ಹೇಳಿಕೆ ಚೀನಾ ಪಾಕ್ಗಳಲ್ಲಿ ತಳಮಳ ಉಂಟು ಮಾಡ್ತಾ ಇದ್ರೆ ಇರಾನ್ನ ಎದೆಯಲ್ಲಿ ಭಯ, ಅನುಮಾನಗಳನ್ನು ಹುಟ್ಟುಹಾಕ್ತಾ ಇದೆ. ಹಾಗೇನೆ ಸೌದಿಯ ಮುಖದಲ್ಲಿ ತೆಳುನಗೆ ಮೂಡೋ ಹಾಗೆ ಮಾಡ್ತಾ ಇದೆ. ಇಷ್ಟಕ್ಕೂ ಏನಿದು? ಇಸ್ರೇಲ್ ಭಾರತದ ನಡುವಿನ ಸ್ನೇಹ ಗಟ್ಟಿಗೊಳ್ಳೋದ್ರಿಂದ ಏಷ್ಯಾಗೆ, ಮಧ್ಯಪ್ರಾಚ್ಯಗಳಿಗೆ ಆಗೋ ಲಾಭ ಏನು? ಚೀನಾ ಪಾಕಿಸ್ತಾನಗಳಿಗೆ ಉಂಟಾಗೋ ಕಷ್ಟ ಏನು? ಈ ಬೆಳವಣಿಗೆಯನ್ನು ರಷ್ಯಾ ಹೇಗೆ ಸ್ವೀಕರಿಸಬಹುದು? ಈ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ಅದು 1999. ಕಾಶ್ಮೀರ ಅಕ್ಷರಶಃ ಅಗ್ನಿಕುಂಡ ಆಗಿತ್ತು. ಆಗ ತಾನೇ ಹಿಮದ ಪೊರೆ ಕಳಚುತ್ತಿದ್ದ ಅಲ್ಲಿನ ಪರ್ವತ ಶ್ರೇಣಿಯ ಮೇಲಿನ ಆಯಕಟ್ಟಿನ ಜಾಗಗಳನ್ನು ಆಕ್ರಮಿಸಿಕೊಂಡು ಪಾಕಿ ಉಗ್ರರು, ಸೈನಿಕರು ಔತುಕೊಳ್ತಿದ್ರು. ಗಸ್ತಿಗೆ ಹೋದ ಭಾರತೀಯ ಯೋಧರ ಪಡೆಯೊಂದನ್ನ ಅತ್ಯಂತ ಬರ್ಬರವಾಗಿ ಪಾಕಿಗಳು ಕೊಂದು ಹಾಕಿದ್ರು. ಅಲ್ಲಿಂದ ಕಾರ್ಗಿಲ್ ಸಮರ ಶುರುವಾಯಿತು. ಬೆಟ್ಟದ ಮೇಲೆ ಕೂತಿದ್ದ ಪಾಕಿಗಳು ನಮ್ಮ ಯುದ್ಧ ವಿಮಾನಗಳನ್ನು ಕೂಡ ಶೋಲ್ಡರ್ ಲಾಂಚರ್ಗಳ ಮೂಲಕ ಹೊಡೆದು ಹಾಕ್ತಾ ಇದ್ರು. ಯಾಕೆಂದ್ರೆ ಅವರು ಎತ್ತರದ ಬೆಟ್ಟಗಳ ಮೇಲಿದ್ರು. ಕೆಳಗಿದ್ದ ನಮ್ಮ ಸೈನಿಕರು ಅವರಿಗೆ ನೇರವಾಗಿ ಟಾರ್ಗೆಟ್ ಆಗ್ತಾ ಇದ್ರು. ಇಂಥ ಕ್ಲಿಷ್ಟ ಸನ್ನಿವೇಶದಲ್ಲಿ ಅವತ್ತು ಭಾರತದ ಬೆನ್ನಿಗೆ ನಿಂತಿದ್ದು ಅಮೆರಿಕ ಆಗಲಿ, ರಷ್ಯಾ ಆಗಲಿ ಅಲ್ಲ. ಅವತ್ತು ನಮಗೆ ತಂತ್ರಜ್ಞಾನದ ಸಹಕಾರ ನೀಡಿ ನಮ್ಮ ಸೈನಿಕರು ಪಾಕಿಗಳನ್ನು ಹೊಡೆದು ಹಾಕೋದಕ್ಕೆ ಸಹಾಯ ಮಾಡಿದ್ದು ಭಾರತದ ಮಿತ್ರ ಇಸ್ರೇಲ್. ಅವತ್ತಿಗೆ ಇಸ್ರೇಲ್ ಭಾರತಕ್ಕೆ ಇವತ್ತಿನಷ್ಟು ಹತ್ತಿರ ಆಗಿರಲಿಲ್ಲ. ಆದರೆ ಅವರಿಗೆ ಭಾರತದ ಮಹತ್ವ ಗೊತ್ತಿತ್ತು, ಭಯೋತ್ಪಾದನೆಯ ನೋವು ಗೊತ್ತಿತ್ತು, ಭಯೋತ್ಪಾದಕರನ್ನು ಹುಟ್ಟಿಸುವ ದೇಶಗಳ ನೀಚತನ ಗೊತ್ತಿತ್ತು. ಹೀಗಾಗಿ ಇಸ್ರೇಲ್ ಪಾಕ್ ವಿರುದ್ಧದ ಯುದ್ಧದಲ್ಲಿ ಭಾರತಕ್ಕೆ ಸಹಾಯ ಮಾಡಿತು. ಇವತ್ತು ಆ ಸ್ನೇಹ ತುಂಬಾನೇ ಗಟ್ಟಿಯಾಗಿದೆ. ಹಾಗಾಗಿನೇ ಇಸ್ರೇಲ್ ಯಾವುದೇ ನಿರ್ಬಂಧಗಳು, ಷರತ್ತುಗಳು ಇಲ್ಲದೆ ಎಲ್ಲ ವಲಯಗಳಲ್ಲಿ ಕೂಡ ಭಾರತಕ್ಕೆ ಸಹಕಾರ ಕೊಡೋದಕ್ಕೆ ಸಿದ್ಧ ಅಂತ ಹೇಳ್ತಾ ಇದೆ. ಈ ವಿಷಯವನ್ನ ಇಸ್ರೇಲ್ನ ರಾಯಭಾರಿ ಮೊನ್ನೆ ತಿಳಿಸಿದ್ದಾರೆ. ಇಲ್ಲಿ ಇಸ್ರೇಲ್ ಭಾರತಕ್ಕೆ ಯಾವೆಲ್ಲ ಸಹಕಾರಗಳನ್ನು ಕೊಡಬಹುದು? ಗೆಳೆಯರೆ, ತಂತ್ರಜ್ಞಾನದಲ್ಲಿ ಇಸ್ರೇಲ್ ಅನ್ನೋ ಚಿಕ್ಕ ದೇಶ ತುಂಬಾನೇ ಮುಂದುವರೆದಿದೆ. ಅದರಲ್ಲೂ ರಕ್ಷಣಾ ತಂತ್ರಜ್ಞಾನದ ವಿಷಯದಲ್ಲಿ ಅವರು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದಾರೆ. ಹೀಗಾಗಿ ಭಾರತ ಇಸ್ರೇಲ್ನಿಂದ ಇನ್ನು ಮುಂದೆ ಗುಪ್ತಚರ ಮಾಹಿತಿ, ತರಬೇತಿ, ಸರ್ವೇಕ್ಷಣೆ, ಮಾಧ್ಯಮ ಸಹಾಯ, ರಕ್ಷಣಾ ಉಪಕರಣಗಳು, ತಂತ್ರಜ್ಞಾನ ಹಾಗೂ ಆಧುನಿಕ ಡ್ರೋನ್ ಮುಂತಾದವುಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಎಲ್ಲದಕ್ಕಿಂತ ಮುಖ್ಯ ಅನಿಸೋದು ಬೇಹುಗಾರಿಕಾ ಮಾಹಿತಿಯ ವಿನಿಮಯ. ಯಾಕೆಂದ್ರೆ ವಿಶ್ವದ ಅತ್ಯಂತ ಬಲಿಷ್ಠ ಗುಪ್ತಚರ ಇಲಾಖೆಗಳಲ್ಲಿ ಇಸ್ರೇಲ್ನ ಮೊಸಾದ್ ಕೂಡ ಒಂದು. ಅವರು ವಿಶ್ವದಾದ್ಯಂತ ತಮ್ಮ ಬೇರುಗಳನ್ನು ನೆಟ್ಟಿದ್ದಾರೆ. ಅದರಲ್ಲೂ ಮಧ್ಯಪ್ರಾಚ್ಯ ದೇಶಗಳಲ್ಲಿನ ಭಯೋತ್ಪಾದಕರ ನಡುವೆ ಮೊಸಾದ್ ತನ್ನ ಮಾಹಿತಿದಾರರನ್ನ ಸ್ಥಾಪಿಸಿದೆ. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆಯಲ್ಲಿ ಕೂಡ ಮೊಸಾದ್ ಅಮೆರಿಕ ಸೇರಿದ ಹಾಗೆ ಎಲ್ಲ ಮುಂದುವರಿದ ದೇಶಗಳನ್ನು ಕೂಡ ಮೀರಿಸಿ ನಿಂತಿದೆ. ಮೊನ್ನೆ ಅವರು ಇರಾನ್ನ ಅಣ್ವಸ್ತ್ರ ವಿಜ್ಞಾನಿಯನ್ನ ಕೊಲ್ಲಿಸಿದ ರೀತಿಯನ್ನ ಕಂಡು ಇಡೀ ವಿಶ್ವ ಬೆಚ್ಚಿಬಿದ್ದಿದ್ದು ಸುಳ್ಳಲ್ಲ. ಇಸ್ರೇಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಭಾರತಕ್ಕೆ ನೆರವು ನೀಡಿದರೆ ಭಯೋತ್ಪಾದಕ ದಾಳಿಗಳ ಕುರಿತಾದ ಮಾಹಿತಿ ಮೊದಲೇ ನಮ್ಮ ಪಡೆಗಳಿಗೆ ಸಿಗುವುದಕ್ಕೆ ಸಾಧ್ಯವಾಗುತ್ತೆ. ಹಾಗೇನೆ ಇಸ್ರೇಲ್ನ ರಡಾರುಗಳು ಈಗಾಗಲೇ ಭಾರತೀಯ ಯುದ್ಧ ವಿಮಾನಗಳಿಗೆ ಬಲ ತುಂಬುತ್ತಾ ಇವೆ. ಇನ್ನು ಪಾಕಿಸ್ತಾನಕ್ಕೆ ಚೀನಾ ಹಾಗೂ ಟರ್ಕಿಗಳು ಡ್ರೋನ್ಗಳನ್ನು ಪೂರೈಸ್ತಾ ಇರೋ ಈ ಸಂದರ್ಭದಲ್ಲಿ ಇಸ್ರೇಲ್ ಭಾರತಕ್ಕೆ ಸಹಾಯ ಮಾಡೋದು ತುಂಬಾನೇ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಯಾಕೆಂದ್ರೆ ವಿಶ್ವದ ಬಲಿಷ್ಠ ಡ್ರೋನ್ಗಳ ಪಟ್ಟಿಯಲ್ಲಿ ಇಸ್ರೇಲಿ ಡ್ರೋನ್ಗಳು ಕೂಡ ಇವೆ. ಅವು ಭಾರತದ ಪಾಲಿಗೆ ಗೇಮ್ ಚೇಂಜರ್ಗಳಾಗಿ ಬಿಡುತ್ತವೆ. ಇಷ್ಟು ಸಹಕಾರ ಇಸ್ರೇಲ್ನಿಂದ ಸಿಕ್ಕರೆ ಭಾರತದ ಗಡಿಯಲ್ಲಿ ಹೆಚ್ಚಾಗ್ತಿರೋ ಚೀನಾ ಮತ್ತು ಪಾಕ್ ಕಿರುಕುಳವನ್ನು ಎದುರಿಸೋದಕ್ಕೆ ಭಾರತಕ್ಕೆ ಮತ್ತಷ್ಟು ಬಲ ಬಂದ ಹಾಗಾಗತ್ತೆ. ಹಾಗಾಗಿನೇ ಪಾಕ್ ಹಾಗೂ ಚೀನಾಗಳು ಭಾರತ ಮತ್ತು ಇಸ್ರೇಲ್ ಸಂಬಂಧದ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಳ್ತಾ ಇರೋದು. ಈ ಬೇಷರತ್ತು ಬೆಂಬಲದ ಹಿಂದಿನ ಕಾರಣ ಏನು? ನಮಗೆ ಅರ್ಥ ಆಗಬೇಕಾಗಿರೋದೇನು ಅಂದ್ರೆ, ಈ ಸ್ನೇಹ ಕೇವಲ ಇಸ್ರೇಲ್ ಹಾಗೂ ಭಾರತದ ನಡುವೆ ಮಾತ್ರ ಇರೋದಿಲ್ಲ. ಈಗಾಗಲೇ ಇಸ್ರೇಲ್ ಸೌದಿ ಅರೇಬಿಯಾದ ಜೊತೆಗೆ ತನ್ನ ಸಂಬಂಧವನ್ನು ಸುಧಾರಿಸಿಕೊಳ್ಳೋದಕ್ಕೆ ಹೊರಟಿದೆ. ಆ ನಿಟ್ಟಲ್ಲಿ ಸಾಕಷ್ಟು ಹೆಜ್ಜೆಗಳನ್ನು ಎರಡೂ ದೇಶಗಳು ಮುಂದಿಟ್ಟಿವೆ. UAE, ಬಹ್ರೇನ್, ಮೊರಾಕೋ, ಸುಡಾನ್ಗಳ ಜೊತೆ ಕೂಡ
ಇಸ್ರೇಲ್ ದೋಸ್ತಿ ಮಾಡಿಕೊಂಡಿದೆ. ಈ ಅರಬ್ ಸ್ನೇಹ ಕೇವಲ ಇಸ್ರೇಲ್ಗೆ ಮಾತ್ರವಲ್ಲ, ಅರಬ್ ದೇಶಗಳ ಪಾಲಿಗೆ ಕೂಡ ಅತ್ಯಂತ ಮಹತ್ವದ್ದು. ಯಾಕೆಂದ್ರೆ ಅವರು ಟರ್ಕಿಯನ್ನ, ಇರಾನ್ ಅನ್ನ ಎದುರಿಸಬೇಕಾಗಿದೆ. ಅದಕ್ಕೆ ಅವರಿಗೆ ಇಷ್ಟು ದಿನ ಅಮೆರಿಕದ ಬೆಂಬಲ ಸಿಗ್ತಾ ಇತ್ತು. ಸೌದಿಯಲ್ಲಿ ಪಾಕಿಸ್ತಾನಿ ಪಡೆಗಳಿದ್ವು. ಅಫ್ಕೋರ್ಸ್ ಈಗ ಕೂಡ ಅವು ಅಲ್ಲಿವೆ. ಬ್ರಿಟನ್ನಿನ ಬಾಡಿಗೆ ಸೈನಿಕರು ಅರಬ್ ದೇಶಗಳ ಕಾವಲಿಗೆ ನಿಂತ್ಕೋತಾ ಇದ್ರು. ಈಗ ಪರಿಸ್ಥಿತಿ ಸ್ವಲ್ಪ ಬದಲಾಗಿದೆ. ಇಷ್ಟು ದಿನ ಸಾಕು ನಾಯಿ ಥರ ಇದ್ದ ಪಾಕಿಸ್ತಾನ ಈಗ ಮೂಳೆಗಳ ಆಸೆಗೆ ಬಿದ್ದು ಟರ್ಕಿಯ ಜೊತೆ ದೋಸ್ತಿ ಮಾಡಿಕೊಂಡು ಇಷ್ಟು ವರ್ಷ ತನ್ನನ್ನು ಸಾಕಿದ ಸೌದಿಯ ವಿರುದ್ಧವೇ ಗುರ್ರ ಅನ್ನೋದಕ್ಕೆ ಶುರು ಮಾಡಿದೆ. ಹೀಗಾಗಿ ಸೌದಿ ಪಾಕಿಸ್ತಾನವನ್ನು ದೂರ ಇಡೋ ನಿರ್ಧಾರಕ್ಕೆ ಬಂದಿದೆ. ಪರಿಣಾಮ ಸೌದಿ ಅರೇಬಿಯಾಗೆ ಮೊನ್ನೆ ಭಾರತದ ಸೇನಾ ಮುಖ್ಯಸ್ಥರ ಅಧಿಕೃತ ಭೇಟಿ, ರಕ್ಷಣಾ ಒಪ್ಪಂದಗಳಿಗೆ ಸಹಿ, ಮುಂದೆ ಸೌದಿಯ ರಕ್ಷಣೆಗೆ ಭಾರತೀಯ ಯೋಧರ ನೇಮಕದ ಸಾಧ್ಯತೆ, ಸೌದಿಯಿಂದ ಭಾರತದ ಯುದ್ಧ ವಿಮಾನ, ಮಿಸೈಲ್ಗಳ ಖರೀದಿ, ಭಾರತದ ಆಯುಧ ತಯಾರಿಕಾ ಕ್ಷೇತ್ರದಲ್ಲಿ ಸೌದಿ ಅರೇಬಿಯಾದ ಹೂಡಿಕೆ ಮುಂತಾದ ಹಲವಾರು ವಿಷಯಗಳು ಸಾಧ್ಯವಾಗ್ತಾ ಇವೆ. ಇದೆಲ್ಲದರ ಹಿಂದಿರುವುದು ಇಸ್ರೇಲ್ ಹಾಗೂ ಅಮೆರಿಕ. ಇಲ್ಲಿ ಇಸ್ರೇಲ್ ಹಾಗೂ ಸೌದಿ ಅರೇಬಿಯಾಗಳ ಸ್ನೇಹದಿಂದ ಭಾರತಕ್ಕಾಗೋ ಲಾಭ ಏನು, ನಷ್ಟ ಏನು, ಅದನ್ನು ಕೂಡ ನಾವು ಸ್ವಲ್ಪ ಗಮನಿಸಬೇಕು. ಇಷ್ಟು ದಿನ ಭಾರತ ಯಾವ ಒಕ್ಕೂಟವನ್ನು ಸೇರದೆ ತಟಸ್ಥ ರಾಷ್ಟ್ರವಾಗಿ ಗುರುತಿಸಿಕೊಂಡಿತ್ತು. ಪಾಕಿಸ್ತಾನ ಸೇರಿದ ಹಾಗೆ ನಮ್ಮ ಅಕ್ಕಪಕ್ಕದ ಸಾಕಷ್ಟು ದೇಶಗಳು ಅಮೆರಿಕಾದ ಜೊತೆ ಕೈಜೋಡಿಸಿದ್ವು. ನಾವು ತಟಸ್ಥವಾಗಿದ್ದೀವಿ ಅನ್ನೋ ಕಾರಣಕ್ಕೇನೆ ರಷ್ಯಾ ನಮಗೆ ಸ್ವಲ್ಪ ಬೆಂಬಲವನ್ನು ಕೊಟ್ಟಿತ್ತು ಮತ್ತು ಭಾರತ ರಷ್ಯಾದ ಜೊತೆಗೆ ಸಾಕಷ್ಟು ವ್ಯಾಪಾರ ವಹಿವಾಟುಗಳನ್ನು ಕೂಡ ಮಾಡ್ತಾ ಇತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಭಾರತ ಹಾಗೂ ಅಮೆರಿಕಾದ ಸ್ನೇಹ ಹೆಚ್ಚಾಗ್ತಿದ್ದ ಹಾಗೆ ರಷ್ಯಾ ಭಾರತದಿಂದ ನಿಧಾನವಾಗಿ ದೂರವಾಗೋದಕ್ಕೆ ಶುರು ಮಾಡಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಆದರೆ ರಷ್ಯಾ ಸಹಜವಾಗಿ ವ್ಯಾಪಾರದ ದೃಷ್ಟಿಯಿಂದ ಚೀನಾಗೆ ಹತ್ತಿರವಾಗ್ತಾ ಇದೆ. ಅದು ಭಾರತದ ಜೊತೆಗೂ ವ್ಯಾಪಾರ ಮಾಡ್ತಾ ಇದೆ. ಪಾಕಿಸ್ತಾನ್, ಇರಾನ್, ಟರ್ಕಿ ಎಲ್ಲರ ಜೊತೆಗೂ ರಷ್ಯಾ ವ್ಯಾಪಾರವನ್ನು ಮಾಡಿಕೊಳ್ತಾ ಇದೆ ಮತ್ತು ಎಲ್ಲರಿಂದಲೂ ಲಾಭ ಮಾಡಿಕೊಳ್ತಾ ಇದೆ. ಇಲ್ಲಿ ಮಿತ್ರ ಶತ್ರು ಅನ್ನೋ ಯಾವ ಭೇದವೂ ರಷ್ಯಾಗೆ ಇಲ್ಲ. ಅದೀಗ ಅಪ್ಪಟ ವ್ಯಾಪಾರಿ ದೇಶ. ಅವಕಾಶ ಸಿಕ್ಕಾಗ ದೊಡ್ಡ ಮನುಷ್ಯನಾಗೋ ಪ್ರಯತ್ನವನ್ನು ಕೂಡ ರಷ್ಯಾ ಮಾಡ್ತಲೇ ಇರುತ್ತೆ. ಇನ್ನು ಮತ್ತೊಂದು ಕಡೆ ಚೀನಾ, ಪಾಕಿಸ್ತಾನ, ಟರ್ಕಿಗಳು ಒಕ್ಕೂಟವನ್ನು ರಚಿಸಿಕೊಂಡಿವೆ. ಅಲ್ಲಿ ಚೀನಾ ಅತ್ಯಂತ ಬಲಿಷ್ಠ ದೇಶ. ಅವರಿನ್ನ 8 ವರ್ಷಗಳಲ್ಲಿ ಅಮೆರಿಕದ ಎಕಾನಮಿಯನ್ನು ದಾಟಿ ವಿಶ್ವದ ದೊಡ್ಡಣ್ಣನಾಗೋ ನಿಟ್ಟಲ್ಲಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಮತ್ತು ಅದಕ್ಕಾಗಿ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧರಿದ್ದಾರೆ. ಅಂಥ ಚೀನಾ ನಮಗೆ ಬಾಗಿಲಲ್ಲಿ ನಿಂತ ಶತ್ರು. ಇನ್ನೊಂದು ಪಕ್ಕದಲ್ಲಿ ಪಾಕಿಸ್ತಾನ ಇದೆ, ಅದರ ಹಿಂದೆ ಟರ್ಕಿ ಇದೆ. ಬಾಂಗ್ಲಾದೇಶವನ್ನು ನಾವು ಸಂಪೂರ್ಣವಾಗಿ ನಂಬೋದಕ್ಕಾಗೋದಿಲ್ಲ. ಅವರು ನಮಗೆ ಸಹಾಯ ಮಾಡೋದಿರಲಿ, ನಮ್ಮ ಬೆನ್ನಿಗೆ ಚೂರಿ ಇರಿದೇ ಇದ್ರೆ ಸಾಕು. ಪರಿಸ್ಥಿತಿ ಹೀಗಿರುವಾಗ ಈ ಹಿಂದಿನಂತೆ ರಷ್ಯಾದ ಕಡೆಗೆ ಸದಾಕಾಲ ನೋಡಿಕೊಂಡು ಕೂತ್ಕೊಳ್ಳೋದಕ್ಕೆ ಕೂಡ ಸಾಧ್ಯವಾಗುವುದಿಲ್ಲ. ಯಾಕೆಂದ್ರೆ ಅವರು ಮೊನ್ನೆ ಅಜರ್ಬೈಜಾನ್, ಆರ್ಮೇನಿಯಾದ ವಿಷಯದಲ್ಲಿ ಮಾಡಿದ್ದೇನು ಅನ್ನೋದನ್ನು ನೋಡಿದ್ದೀವಿ. ಅವರ ಲಾಭ ಅಷ್ಟೇ ಅವರಿಗೆ ಮುಖ್ಯ ಆಗುತ್ತೆ. ಇಷ್ಟಾದರೂ ರಷ್ಯಾದ ಜೊತೆಗೆ ಭಾರತ ಯಾವುದೇ ಕಾರಣಕ್ಕೂ ಸಂಬಂಧವನ್ನು ಕಳ್ಕೋಬಾರದು. ರಷ್ಯಾದ ಸಹಾಯ ನಮಗೆ ಸಿಗದೇ ಇದ್ರೂ ಪರವಾಗಿಲ್ಲ, ಆದರೆ ಅವರು ನಮ್ಮ ಶತ್ರುಗಳ ಜೊತೆ ನಿಂತ್ಕೊಳ್ಳೋದ ಹಾಗೆ ನೋಡ್ಕೋಬೇಕಾಗುತ್ತೆ. ಭಾರತ ಆ ಕೆಲಸವನ್ನು ಮಾಡ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಕೂಡ ಒಂದು ಬಲಿಷ್ಠ ಮೈತ್ರಿಕೂಟವೊಂದರ ಅಗತ್ಯ ಖಂಡಿತ ಇದೆ. ಶತ್ರುವಿನ ಶತ್ರು ಮಿತ್ರ ಅನ್ನೋ ಚಾಣಕ್ಯ ನೀತಿಯನ್ನು ಭಾರತ ಕೂಡ ಅಳವಡಿಸ್ಕೋಬೇಕಾಗುತ್ತೆ. ಹೀಗಾಗಿನೇ ಭಾರತ ತನ್ನ ಶತ್ರುಗಳ ಅಕ್ಕಪಕ್ಕದಲ್ಲಿನ ಅವರ ಶತ್ರುಗಳನ್ನ ಸ್ನೇಹಿತರಾಗಿ ಮಾಡ್ಕೊಳ್ಳೋದಕ್ಕೆ ಹೊರಟಿದೆ. ಚೀನಾಗೆ ಜಪಾನ್ ಶತ್ರು, ಜಪಾನ್ ನಮಗೆ ಮಿತ್ರ. ಟರ್ಕಿಗೆ ಸೌದಿ ಶತ್ರು. ಹೀಗಾಗಿ ಸೌದಿ ಜೊತೆಗೆ ಭಾರತದ ಸ್ನೇಹ ಶುರುವಾಗಿದೆ. ಇದು ಈಗ ನಡೀತಾ ಇರೋದು. ಇನ್ನು ಇದರಿಂದ ಇರಾನ್ ಹಾಗೂ ಭಾರತದ ಸಂಬಂಧ ಏನಾಗಬಹುದು? ಅಲ್ಲಿನ ಚಾಬಹಾರ್ ಬಂದರಿನ ಮೇಲೆ ಭಾರತ ಹಣ ಹೂಡಿದೆ. ಇರಾನ್ ನಮ್ಮ ಪುರಾತನ ಗೆಳೆಯ ಕೂಡ. ಆದರೆ ಅಮೆರಿಕ ಇರಾನ್ ಮೇಲೆ ನಿರ್ಬಂಧಗಳನ್ನು ಹೇರಿದ ಕಾರಣದಿಂದಾಗಿ ಭಾರತ ಇರಾನ್ನ ಸಂಬಂಧಗಳ ನಡುವೆ ಒಂದಷ್ಟು ಬಿರುಕುಂಟಾಗಿದೆ. ಇನ್ನು ಇರಾನ್ ಹಾಗೂ ಇಸ್ರೇಲ್, ಇರಾನ್ ಹಾಗೂ ಸೌದಿ ಇವೆಲ್ಲ ಬದ್ಧ ಶತ್ರುಗಳು. ಹೀಗಿರುವಾಗ ಇರಾನ್ ಭಾರತದ ಸಂಬಂಧ ಏನಾಗಬಹುದು? ಇಲ್ಲಿ ಭಾರತ ಸ್ವಲ್ಪ ಬುದ್ಧಿವಂತಿಕೆಯಿಂದ ವರ್ತಿಸಬಹುದು. ಸೌದಿ ಇಸ್ರೇಲ್ ಕೂಟದಲ್ಲಿ ಭಾರತ ಇರೋದ್ರಿಂದ ಮುಂದೆ ಇರಾನ್ ಹಾಗೂ ಇಸ್ರೇಲ್ನ ಸಂಬಂಧಗಳು ಕೂಡ ಸುಧಾರಿಸೋ ಸಾಧ್ಯತೆ ಇರುತ್ತಾ? ಇರಾನ್ನ ಈಗಿನ ನಾಯಕತ್ವ ಬದಲಾದರೆ, ಅವರ ಮನಸ್ಥಿತಿ ಬದಲಾದರೆ ಅಂಥ ಸಂಬಂಧ ಸುಧಾರಣೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅದು ಸಾಧ್ಯವಾಗಲೂಬಹುದು. ಯಾಕೆಂದ್ರೆ ಭಾರತ ಆಕ್ರಮಣಕಾರಿ ಯುದ್ಧಪ್ರಿಯ ದೇಶ ಅಲ್ಲ. ನಾವು ಶಾಂತಿಯನ್ನು ಬಯಸ್ತೀವಿ ಮತ್ತು ಇಡೀ ವಿಶ್ವ ಶಾಂತವಾಗಿರಲಿ ಅಂತ ಬಯಸ್ತೀವಿ. ಹೀಗಾಗಿ ಭಾರತ, ಇಸ್ರೇಲ್, ಸೌದಿ ಮೈತ್ರಿ ಏಷ್ಯಾದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಗೆಳೆಯರೆ, ಇದು ಇಸ್ರೇಲ್ ಹಾಗೂ ಭಾರತದ ನಡುವಿನ ಬೇಷರತ್ ಸ್ನೇಹ ಸಂಬಂಧ ಹಾಗೂ ಅದರ ಕಾರಣ ಮತ್ತು ಪರಿಣಾಮಗಳ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.